ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸೋಮವಾರದ ಸುಪ್ರಭಾತ. ಇಡೀ ವಾರ ಸೋಮವಾರದಿಂದ ಶನಿವಾರದವರೆಗೂ ಎಲ್ಲ ಕೆಲಸಗಳು ತಮ್ಮ ನಿರಾತಂಕವಾಗಿ ನಡೀಲಿ, ಬದುಕು ನೆಮ್ಮದಿಯಿಂದ ಸಾಗಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆ ಭಾನುವಾರ ಅಚ್ಚರಿ ಎಂಬಂತೆ 2 ಸಂಚಿಕೆ ಬಂದದ್ದಕ್ಕೆ ಭಾಳಷ್ಟು ಜನ ಸಂತೋಷಪಟ್ಟರು, ಒಂದಷ್ಟು ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಹೇಳಿದರು, ನಿಮಗೆ ಭಾನುವಾರ ರಜೆ ಕೊಟ್ಟಿದ್ದೀವಿ, ಬಿಡುವನ್ನು ಕೊಟ್ಟಿದ್ದೀವಿ, ಮತ್ತೆ ಯಾಕೆ ಸಂಚಿಕೆ ಮಾಡ್ತಾ ಇದ್ದೀರಿ, ನಿಮ್ಮ ಆರೋಗ್ಯ ನಮ್ಗೆ ಭಾಳ ಮುಖ್ಯ ಅಂತ ಕಾಳಜಿಯನ್ನು ವ್ಯಕ್ತಪಡಿಸಿದರು. ಇಷ್ಟು ಅಂತಃಕರಣ, ಇಷ್ಟು ಪ್ರೀತಿ, ಇಷ್ಟು ಆಶೀರ್ವಾದ ಎಷ್ಟು ಜನರಿಗೆ ಲಭ್ಯ ಆಗತ್ತೆ ಅಲ್ವಾ? ಆ ವಿಷಯಕ್ಕೆ ನಾನು ಭಾರಿ ಧನ್ಯ. ಭಾನುವಾರ ಮಧ್ಯಾಹ್ನ ಸಂಚಿಕೆ ಕೊಟ್ಟಿದ್ದು ಯಾಕೆ ಅಂದರೆ ಶನಿವಾರ ರಾತ್ರಿ ತಾಂತ್ರಿಕ ತೊಂದರೆಯಿಂದಾಗಿ ನಮ್ಮ ಸಂಚಿಕೆ ಬಂದಿರಲಿಲ್ಲ. ಅದನ್ನು ಕಾಂಪೆನ್ಸೇಟ್ ಮಾಡಲಿಕ್ಕೋಸ್ಕರ ಭಾನುವಾರ ಕೊಳ್ಳಾಯಿತು. ನಮ್ಮ ಆತ್ಮಸಾಕ್ಷಿ ಒಂದು ಪ್ರಶ್ನೆ ಮಾಡ್ತಾ ಇರತ್ತಲ್ಲ, ಅದಕ್ಕೋಸ್ಕರ ಮಾಡಲೇಬೇಕಾದ ಕೆಲಸ ಇರಲಿ. ಈಗ ವಿಷಯಕ್ಕೆ ಬರೋಣ. ವಿಷಯ ಉತ್ತರ ವರ್ಸಸ್ ದಕ್ಷಿಣ ಮಾಡಬೇಕು ಅಂತ ಹೋಗ್ತಾ ಇದ್ದಾನಲ್ಲ MK ಸ್ಟಾಲಿನ್, ತಮಿಳುನಾಡಿನ ಮುಖ್ಯಮಂತ್ರಿ. ಆತನಿಗೆ ಮರ್ಮಾಘಾತ ಉಂಟು ಮಾಡುವಂಥ 2 ಹೇಳಿಕೆಗಳು ದಕ್ಷಿಣದಿಂದಲೇ ಬಂದಿವೆ. ಅಲ್ಲಿಗೆ MK ಸ್ಟಾಲಿನ್ನ ಈ ನಡೆ ಏನಿದೆ ಅದು ಪ್ರಥಮ ಚುಂಬನಂ ದಂತಭಗ್ನಂ ಅನ್ನುವ ರೀತಿಯಲ್ಲಿ ಆಗಿದೆ. ಒಂದು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿರುವಂಥ ಹೇಳಿಕೆಯ ಭಾರಿ ಏಟು. ಎರಡನೇದ್ದು, ಪವನ್ ಹಿ ಆಂಧಿ ಹೈ ಅಂದಿದ್ರು ಮೋದಿ ಅಂತ ಪವನ್ ಕಲ್ಯಾಣ್ ಕೊಟ್ಟಿರುವಂಥ ಹೇಳಿಕೆ. 2 ಹೇಳಿಕೆಗಳನ್ನು ನೋಡಿದಾಗ ಈತನ ಛದ್ಮವೇಷ ಬಟಾ ಬಯಲಾಗತ್ತೆ. ಅಷ್ಟೇ ಅಲ್ಲ, ಈತ ಯಾವ ಸೂತ್ರವನ್ನು ಇಟ್ಟುಕೊಂಡು ದೇಶವನ್ನು ಇಬ್ಬಾಗ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು, ಪ್ರತ್ಯೇಕತಾವಾದವನ್ನು ಬಿಂಬಿಸುವ ಪ್ರಯತ್ನ ಮಾಡಿದರು, ಅದಕ್ಕೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಮೊದಲನೇದಾಗಿ ಚಂದ್ರಬಾಬು ನಾಯ್ಡು ಹೇಳ್ತಾರೆ, ನಿಮ್ಮ ತ್ರಿಭಾಷಾ ಸೂತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ತ್ರಿಭಾಷಾ ಸೂತ್ರದಲ್ಲಿ ಹಿಂದಿ ಇರಬೇಕು ಅಂತ ಎಲ್ಲಿಯೂ ಇಲ್ಲವೇ ಇಲ್ಲ, ಅದು ಹೇರಿಕೆಯ ಪ್ರಶ್ನೆಯೇ ಬರೋದಿಲ್ಲ. ನಾನು ನನ್ನ ರಾಜ್ಯ ಆಂಧ್ರ ಪ್ರದೇಶದಲ್ಲಿ 3 ಭಾಷೆ ಅಲ್ಲ 8 ಭಾಷೆಗಳನ್ನು ಕಲಿಸ್ಬೇಕು ಅಂತ ಮಾಡೀನಿ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ 3 ಭಾಷೆ ಅಂತಿದೆ. ಪ್ರಾಥಮಿಕವಾಗಿ ಮಾತೃಭಾಷೆ, ಅದಾದ ಮೇಲೆ ಇಂಗ್ಲೀಷು 2ನೇ ಭಾಷೆಯಾಗಿ, 3ನೇ ಭಾಷೆಯಾಗಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡಿರುವಂಥ ಭಾಷೆ ಯಾವುದಾದ್ರೂ ಆಗಬಹುದು. ಅದು ತಮಿಳು ಆಗಬಹುದು, ತೆಲುಗು ಆಗಬಹುದು, ಕನ್ನಡ ಆಗಬಹುದು, ಯಾವುದೇ ಭಾಷೆಯನ್ನು ಕಲೀಲಿಕ್ಕೆ ಆಸ್ಪದ ಇರುವಂಥದ್ದು. ಏಕೆಂದರೆ ಮಕ್ಕಳಿಗೆ 6 ಭಾಷೆ ಕಲಿಯುವಷ್ಟು ಒಳಗಡೆ ಸಾಮರ್ಥ್ಯ ಇರುತ್ತಂತೆ. ಆ ಸಾಮರ್ಥ್ಯವನ್ನು ನಾವು ಬಿಟ್ಟುಕೊಡಬಾರ್ದು, ಅದನ್ನು ಬಳಸ್ಕೊಳ್ಬೇಕು ಆ ವಯಸ್ಸಿನಲ್ಲಿ. ಆ ರೀತಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿರುವುದು. ಆದರೆ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದು MK ಸ್ಟಾಲಿನ್. ಏನಂತ, ನಾವು ತ್ರಿಭಾಷಾ ಸೂತ್ರ ಒಪ್ಪೋದಿಲ್ಲ, ನಮ್ಮದೇನಾದರೂ ದ್ವಿಭಾಷಾ, 2 ಭಾಷೆ, ಒಂದು ತಮಿಳು ಭಾಷೆ, ಇನ್ನೊಂದು ಇಂಗ್ಲೀಷ್ ಭಾಷೆ. ಪರದೇಶಿ ಇಂಗ್ಲೀಷ್ ಭಾಷೆ ಪರವಾಗಿಲ್ಲ, ಇದೇ ದೇಶದ ಹಿಂದಿ ಭಾಷೆ ಇರಬಾರ್ದು, ಅಥವಾ ಇದೇ ದೇಶದ ಇನ್ನಿತರ ಭಾಷೆಗಳು ಇರಬಾರ್ದು, 2 ಭಾಷೆ ಸಾಕಂತೆ. ಅದನ್ನು ಇಟ್ಕೊಂಡು ಈತ ನಾಟಕ ಮಾಡೋ ಪ್ರಯತ್ನ ಮಾಡಿದರು. ಅದ್ರ ಬಗ್ಗೆ ಈಗಾಗಲೇ ಸಂಚಿಕೆಯನ್ನು ಮಾಡಿದ್ದೀವಿ, ಮತ್ತು ಅದನ್ನೆಲ್ಲ ಪ್ರಚಾರ ಮಾಡೋದು ಬೇಡ. ಈಗ ಪ್ರಶ್ನೆ ಬಂದಿರೋದು ಚಂದ್ರಬಾಬು ನಾಯ್ಡು ಕೊಟ್ಟಿರುವಂಥ ಈ ಏಟಿನ ಬಗ್ಗೆ. ಚಂದ್ರಬಾಬು ನಾಯ್ಡು ಹೇಳ್ತಾರೆ, ಅಲ್ಲ ಸ್ಟಾಲಿನ್ ಅವರೇ, ನೀವು ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ನೀವು ನಿಮ್ಮ ರಾಜಕೀಯ ಇಚ್ಛಾಶಕ್ತಿಗಾಗಿ, ನಿಮ್ಮ ಸ್ವಾರ್ಥ ಲಾಲಸೆಗಾಗಿ ತಮಿಳುನಾಡಿನ ಜನರ ಹಿತಾಸಕ್ತಿಯನ್ನು ಬಲಿ ಕೊಡ್ತಾ ಇದ್ದೀರ. ನೀವು ಅವರಿಗೆ ಆಯ್ಕೆಯ ಅವಕಾಶವನ್ನೇ ಕೊಡ್ತಾ ಇಲ್ಲ ದ್ವಿಭಾಷಾ ಸೂತ್ರದ ಮೂಲಕ. ಇದು ಸಲ್ಲ, ಇದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಇನ್ನಲ್ಲಿ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಭಾಳ ಚೆನ್ನಾಗಿ ಹೇಳಿದ್ರು. ಒಬ್ಬ ಸಿನಿಮಾ ಆ್ಯಕ್ಟರ್ ಅಲ್ವಾ, ಸಿನಿಮಾದ ಬಗ್ಗೆನೇ ಫಸ್ಟ್ ಮಾತಾಡಿದ್ರು. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ನೀವು ತಮಿಳು ಸಿನಿಮಾ ತೊಗೊಂಡೋಗಿ ಹಿಂದಿನಲ್ಲಿ ಡಬ್ ಮಾಡ್ತೀರಿ. ಯಾಕೆ ಹಿಂದಿನಲ್ಲಿ ಡಬ್ ಮಾಡ್ತೀರಿ? ದುಡ್ಡು ಬೇಕು, ಅದಕ್ಕೆ ಮಾಡ್ತೀರಿ. ದುಡ್ಡು ಮಾಡಲಿಕ್ಕಾದರೆ ನಿಮ್ಮ ಭಾಷೆಯನ್ನು ಬಲಿ ಕೊಟ್ಟು ಹಿಂದಿಯಲ್ಲಿ ಡಬ್ ಮಾಡಿ ದೇಶಾದ್ಯಂತ ಬಿಡುಗಡೆ ಮಾಡಿ ರೊಕ್ಕ ಲೂಟಿ ಮಾಡಲಿಕ್ಕೆ ಸಿದ್ಧರಿದ್ದೀರಿ. ಆದರೆ ಜನರ ಆಯ್ಕೆ ಬಂದಂಥ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ, ಹಿಂದಿ ಬೇಡ ನಮಗೆ ಅಂತ ಹೇಳ್ತಾ ಇದ್ದೀರಿ. ಇದು ಯಾವ ರೀತಿಯ ರಾಜಕಾರಣ ನಿಮ್ಮದು? ಈ ರೀತಿಯ ರಾಜಕಾರಣ ಮಾಡೋ ಮೂಲಕ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು ತಮಿಳುನಾಡಿನ ರಾಜಕಾರಣಿಗಳು. ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. 22ನೇ ತಾರೀಕಿಗೆ ಮನುಷ್ಯ ಸಭೆಯನ್ನು ಕರೆದಿದ್ದಾರೆ. ಸಭೆಯ ಉದ್ದೇಶವೇನು? 7 ರಾಜ್ಯಗಳ ಮುಖ್ಯಮಂತ್ರಿಯನ್ನು ಕರೆದು ಸಭೆಯ ಉದ್ದೇಶವೇನು? ಕೇಂದ್ರ ಸರ್ಕಾರದ ವಿರುದ್ಧ ಬಂಡೇಳುವಂಥ ಇವರ ಧೋರಣೆ. ಒಂದೊಂದಾಗಿ ನೋಡ್ತಾ ಬನ್ನಿ. ಈತ ಘೋಷಣೆ ಮಾಡುವಂಥ ಎಲ್ಲ ವಿಚಾರಗಳು ಕೂಡ ಜನಹಿತಾಸಕ್ತಿಯಿಂದ ಕೂಡಿರುವ ಅಲ್ವೇ ಅಲ್ಲ. ಯಾವ ಕೂಡ ಜನರ ಅಂತಃಕರಣಕ್ಕಾಗಿ ಮಾಡ್ತಾ ಇರುವಂಥ ಕೆಲಸಗಳಾಗಿದ್ದರೆ ಒಪ್ಪಬಹುದಿತ್ತು. ಈತ ನೀಟ್ ಕಾಲದಿಂದ ಹಿಡಿದು ಎಲ್ಲವನ್ನೂ ವಿರೋಧಿಸಿಕೊಂಡು ಬಂದಂಥ ಮನುಷ್ಯ. ಈಗ ಇನ್ನೇನು 2026 ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆ ಬರುತ್ತೆ. ಮಗನನ್ನು ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಮಾಡಬೇಕು. ಅದಕ್ಕಾಗಿ ಏನು ಬೇಕಾದರೂ ಮೋಸ ಮಾಡಲಿಕ್ಕೆ, ಅನ್ಯಾಯ ಮಾಡಲಿಕ್ಕೆ, ಸುಳ್ಳು ಹೇಳಲಿಕ್ಕೆ ಸಿದ್ಧನಾಗಿ ಕೂತಿರುವಂಥ ರಾಜಕಾರಣಿ ಈತ.
ಪೆರಿಯಾರ್ 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 ಅಂದ್ಕೊಂಡು ರಾಜಕಾರಣ ಶುರು ಮಾಡಿದ್ದು ಇವರೆಲ್ಲ. ಅದೇ ಪೆರಿಯಾರ್ ಏನು ಅಂತ ಅವ್ರದ್ದೇ ಆಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪೆರಿಯಾರ್ ಹೇಳ್ತಾರೆ, ಇವರ ತಮಿಳು ಭಾಷೆಯಿಂದಾಗಿ ಭಿಕ್ಷೆ ಬೇಡುವವರಿಗೆ ಭಿಕ್ಷೆ ಕೂಡ ಸಿಗೋದಿಲ್ಲ ಅಂತ. ಬಾರ್ಬರಿಕ್ ಲ್ಯಾಂಗ್ವೇಜ್ ಅದು ತಮಿಳು ಭಾಷೆ ಅಂತ. ಇವರು ಯಾರನ್ನ ದೈವಾಂಶ ಸಂಭೂತ ದೇವಮಾನವ ಅಂತ ಪೆರಿಯಾರ್ನ ಕರೆದ್ರಲ್ಲ, ಆ ಪೆರಿಯಾರ್ ಹೇಳಿರೋ ಮಾತು ಸ್ವತಃ ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇದನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ನೋಡಿ, ಮುಂಚೆ ಒಂದೇ ಒಂದು ಶಬ್ದವನ್ನು ಎಲ್ಲಿ ಪೆರಿಯಾರ್ ಬಗ್ಗೆ ಮಾತಾಡಿದ್ರೆ ಇಡೀ ತಮಿಳುನಾಡಿನಲ್ಲಿ ಬೆಂಕಿ ಹಚ್ತಾ ಇದ್ರು ಒಂದು ಕಾಲಕ್ಕೆ. 60ರ ದಶಕದಿಂದ ನೀವು ಈಚೆ ಬಂದರೆ ಪೆರಿಯಾರ್ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತನಾಡೋಲ್ಲ, ಕಿಡಿ ಹೊತ್ತಿಸಿದಾಗ ಆಗೋದು ಬೆಂಕಿ ಹೊತ್ಕೊಳ್ಳೋದು. ಆತ ಸಂವಿಧಾನವನ್ನು ಸುಟ್ಟಂಥ ವ್ಯಕ್ತಿ. ಆದರೆ ತಮಿಳು ಜನರ ಬಗ್ಗೆ ಅವ್ರಿಗೆ ಇನ್ನಿಲ್ಲದ ಅಪ್ಯಾಯಮಾನತೆ ಅನ್ನುವ ರೀತಿಯಲ್ಲಿ ಅವ್ರನ್ನ ಬಿಂಬಿಸೋ ಕೆಲಸ ಆಗ್ತಾಯಿತ್ತು. ಈಗ ಅವರದೇ ಆಡಿಯೋ ಬಿಡುಗಡೆಯಾಗಿದೆ. ಅವರದೇ ಆಡಿಯೋದಲ್ಲಿ ಅವರೇ ಹೇಳಿದ್ದಾರೆ, ತಮಿಳು ಭಾಷೆ ಮಾತಾಡಿದರೆ ಭಿಕ್ಷುಕರಿಗೆ ಭಿಕ್ಷೆ ಕೂಡ ಸಿಗೋದಿಲ್ಲ ಅಂತ ಹೇಳಿದ್ದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಾಗಂತ ನಾನು ತಮಿಳು ಭಾಷೆಯನ್ನು ದ್ವೇಷಿಸ್ತಾ ಇಲ್ಲ. ಆದರೆ ತಮಿಳು ಭಾಷೆ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಅಲ್ಲಿ ಜನರಿಗೆ ಇರುವಂಥ ಆಯ್ಕೆಯ ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನ ಕಿತ್ಕೊಳ್ಳೋದಿದೆಯಲ್ಲ, ಅದಕ್ಕೆ ನಮ್ಮ ವಿರೋಧ ಇರೋದು. ನೀವು ಭಾಳ ಹಿಂದೆ ಹೋಗ್ಬೇಕು. ಇವ್ರ ಅಪ್ಪ ಇದ್ರಲ್ಲ, ಆತನು ಇದೇ ಕೆಲಸ ಮಾಡ್ಕೊಂಬಂದದ್ದು. ತಮಿಳುನಾಡಿನ ರಾಜಕಾರಣಕ್ಕಾಗಿ ದೇಶವನ್ನು ಒಡೆಯಲಿಕ್ಕೂ ಕೂಡ ಈ ಜನ ಸಿದ್ಧರಿರೋ ಜನ. ಹಿಂದೆ ಚಂದ್ರಶೇಖರ್ ಪ್ರಧಾನಮಂತ್ರಿ 80ರ ದಶಕದ ಮುಂದಿನ ದಿನಗಳನ್ನು ನೋಡೋಕೆ ನೀವು, ಇಂದಿರಾ ಗಾಂಧಿ ಹೋದ ಆದಮೇಲೆ, ಆವಾಗ ಈ ತಮಿಳು ಈಳಂ ಅಂತಿದೆ, ಅದು LTT ಅಂತಿದೆ ಅಲ್ಲ, ಟೈಗರ್ ಪ್ರಭಾಕರ್ನದು, ಅವರು ಪ್ರತ್ಯೇಕತಾ ಹೋರಾಟವನ್ನು ಮಾಡ್ತಾರೆ, ಪ್ರತ್ಯೇಕ ರಾಷ್ಟ್ರದ ಹೋರಾಟ ಮಾಡ್ತಿರ್ತಾರೆ. ತಮಿಳರು ನಮಗೆ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ. ಆ ಶ್ರೀಲಂಕಾದಲ್ಲಿ ನಡೀತಾ ಇರೋ ಹೋರಾಟದಲ್ಲಿ ತಮಿಳುನಾಡನ್ನು ಕೂಡ ಸೇರಿಸ್ಕೊಂಡಿರ್ತಾರೆ. ಅಂದರೆ ಈ DMK ಅವರು ತಮ್ಮ ತಮಿಳುನಾಡನ್ನು ಪ್ರತ್ಯೇಕ ರಾಷ್ಟ್ರ ಮಾಡಲಿಕ್ಕೂ ಸಿದ್ಧರಾಗಿದ್ದಂಥ ಜನ. ಚಂದ್ರಶೇಖರ್ಗೆ ಗೊತ್ತಾಗತ್ತೆ. ಚಂದ್ರಶೇಖರ್ ಅವಾಗ ಪ್ರಧಾನಮಂತ್ರಿ, ಅವರಂತಾರೆ, ಅವ್ರು ಸುರ್ಜಿತ್ ಸಿಂಗ್ ಬರ್ನಾಲ ರಾಜ್ಯಪಾಲ ತಮಿಳುನಾಡಿನಲ್ಲಿ, ಹೇಳ್ತಾರೆ, ಒಂದು ನೋಟಿಫಿಕೇಶನ್ ಮಾಡಿ ನನಗೆ ಕಳಿಸು ಇಲ್ಲಿಗೆ, ರಾಷ್ಟ್ರಪತಿ ಆಡಳಿತ ಹೇಳ್ಬಿಡೋಣ, ಆರ್ಟಿಕಲ್ 356 ಹಾಕ್ಬಿಡೋಣ ಅಂತಾರೆ. ಈ ಸುರ್ಜಿತ್ ಬರ್ನಾಲಾಗೂ ಮತ್ತು DMKಗೂ ಭಾರಿ ಚೆನ್ನಾಗಿರ್ತದೆ. ಕರುಣಾನಿಧಿಗೂ, ಕರುಣಾನಿಧಿಗೂ ಅವ್ರಿಗೆ ಭಾಳ ಚೆನ್ನಾಗಿರುತ್ತೆ. ಆತ ಆ ರೀತಿ ಪ್ರಪೋಸಲನ್ನು ಕಳಿಸೋದಿಲ್ಲ. ರಾಷ್ಟ್ರಪತಿ ಆಡಳಿತ ಹೇರಬೇಕಿಲ್ಲಿ, ಸುವ್ಯವಸ್ಥೆ ಇಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಒಂದು ಲೆಟರ್ ರಾಜ್ಯಪಾಲರಿಂದ ಬರಲಿ ಅಂತ ಕಾಯ್ತಾ ಇರ್ತಾರೆ ಚಂದ್ರಶೇಖರು. ಕಳಿಸೋದಿಲ್ಲ ಆತ. ಕಳಿಸ್ತಾ ಇದ್ದಾಗ ಆತ ತನ್ನ ವಿವೇಚನೆಯನ್ನು ಬಳಸಿ, ಅದಕ್ಕೆ ಅವಕಾಶ ಇದೆ ಅದರಲ್ಲಿ ಆ ರೀತಿ ಮಾಡಲಿಕ್ಕೆ, ವಿವೇಚನೆಯನ್ನು ಬಳಸಿ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ. ಇದ್ದದ್ದು ಅತ್ಯಂತ ಕಡಿಮೆ ಅವಧಿಯಲ್ಲಿದ್ದಂಥ ಚಂದ್ರಶೇಖರ್ ಮಾಡಿರುವಂಥ 2 ಕೆಲಸ. ಒಂದು, ಭಾರತ ದೇಶದ 50 ಟನ್ ಚಿನ್ನವನ್ನು ಹೊತ್ಕೊಂಡೋಗಿ ಒತ್ತೆ ಇಟ್ಟದ್ದು, ದೇಶ ದಿವಾಳಿ ಆಗುವಂಥ ಹಂತದಲ್ಲಿದೆ ಅಂತ. 2ನೇದು ಮಾಡಿದ್ದು ಈ ಕೆಲಸ. ಅವರು ಇದ್ದದ್ದೇ ಕಡಿಮೆ ಅವಧಿ ಮಾಡಿರೋ ಕೆಲಸ ನೋಡಿ. ಅಂದರೆ ತಮ್ಮ ಸ್ವಹಿತಾಸಕ್ತಿಗಾಗಿ, ಸ್ವಾರ್ಥಕ್ಕಾಗಿ ರಾಜ್ಯವನ್ನು ಕೂಡ ಬಲಿ ಕೊಡಲಿಕ್ಕಿರುವಂಥ ಜನ ಇವರ ಕುಟುಂಬದವರು. ಮಗನಿಂದ ಇವರು ಹೇಳಿಸ್ತಾರೆ ಅಂತ. ಯಾವುದು ಇವತ್ತು 85-90 ಕೋಟಿ ಹಿಂದೂಗಳಿದೆಯೋ ಆ ರಾಷ್ಟ್ರದಲ್ಲಿ ಇದ್ದುಕೊಂಡು, ಅತಿ ಹೆಚ್ಚು ದೇಗುಲಗಳಿರುವಂಥ ನಾಡಿನಲ್ಲಿ ಇದ್ದುಕೊಂಡು, ಹಿಂದೂ ಧರ್ಮ ಅನ್ನೋದು ಮಲೇರಿಯಾ, ಡೆಂಗ್ಯೂ, ಇದನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತ ಸಾರ್ವಜನಿಕ ವೇದಿಕೆಯಿಂದ ಇವ್ರ ಮಗ ಮಾತಾಡ್ತಾನೆ. ಬೇರೆ ಯಾವುದೇ ಮುಖ್ಯಮಂತ್ರಿ ಆಗಿದ್ದರೆ ಈ ರೀತಿ ಅಸಂವಿಧಾನಿಕವಾಗಿ ಮಾತಾಡಬಾರ್ದು. ನೀನೊಬ್ಬ ಯುವಜನ ಸೇವಾ ಖಾತೆಯ ಸಚಿವ, ನಿನ್ನ ಭಾಷೆಯಲ್ಲಿ ಹಿಡಿತ ಇರಲಿ ಅಂತ ಹೇಳಬೇಕಾಯ್ತು. ಆದರೆ ಅಪ್ಪಂದೇ ಕುಮ್ಮಕ್ಕೆ ಜೊತೆಗಿರೋದ್ರಿಂದ ಆತ ಅದೇ ರೀತಿ ಮಾತುಗಳನ್ನ ಹೇಳ್ಕೊಂಡು ಹೋಗ್ತಾನೆ. ಕೋರ್ಟ್ನಲ್ಲಿ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ಹಿಂತುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಈತ ಹೇಳ್ತಾನೆ. ಈತನ ಮಗ ಉದಯನಿಧಿ ಸ್ಟಾಲಿನ್. ಅಂಥ ಕುಟುಂಬ, ಅಂಥ ರಾಜಕಾರಣ ಮಾಡ್ಕೊಂಬಂದವರು ಮೊನ್ನೆ ಇದ್ದಕ್ಕಿದ್ದ ಹಾಗೆ ರೂಪಾಯಿ ಕರೆನ್ಸಿ ಮೇಲಿರುವಂಥ ಚಿಹ್ನೆಯನ್ನು ಬಳಸಿಬಿಡ್ತಾರೆ. ರಾಷ್ಟ್ರೀಯ ಚಿಹ್ನೆ ಅದು. ನೋಟು ಯಾವತ್ತು ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಕರೆನ್ಸಿ ಕೇಂದ್ರ ತೀರ್ಮಾನ ಮಾಡುವಂಥ ವಿಷಯ ಅದು. ಕೇಂದ್ರ ತೀರ್ಮಾನ ಮಾಡುವಂಥ ವಿಷಯವನ್ನು ರಾಜ್ಯದ ಬಜೆಟ್ನಲ್ಲಿ ಎಳೆದು ತಂದು, ನಿಮ್ಮ ಕೇಂದ್ರ ಸರ್ಕಾರ ಮಾಡಿರುವಂಥ ಈ ಚಿಹ್ನೆಯನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಈತ ಯುದ್ಧವನ್ನು ಸಾರ್ತಾನೆ ಕೇಂದ್ರದ ವಿರುದ್ಧ. ಇದು ರಾಷ್ಟ್ರದ್ರೋಹದ ಕೆಲಸ ಹೌದು ಅಲ್ವೋ ಅಂತ ನೀವು ನನಗೆ ಹೇಳಬೇಕು. ಯಾಕೆಂದರೆ ಈ ಚಿಹ್ನೆಯನ್ನು 2010ರಲ್ಲಿ ತಂದಾಗ ಇದೇ DMK, ಕಾಂಗ್ರೆಸ್ಸು ಎಲ್ಲ ಸೇರಿದಂಥ UPA ಸರ್ಕಾರ, ಅವಾಗೇನು ಕಡುಬು ತಿಂತಾ ಇದ್ನ ಅವನು, ಆವಾಗಲೇ ಹೇಳ್ಬೋದಿತ್ತಲ್ಲ, ಈ ರೀತಿ ಇಡೋದು ಬೇಕಾಗಿಲ್ಲ, ದೇವನಾಗರಿ ಭಾಷೆಯಲ್ಲಿ ಇರೋದು ಬೇಕಾಗಿಲ್ಲ, ಅದು ಆರ್ ಅನ್ನೋದು ಅಂತ. ಆವಾಗ ಹೇಳಲಿಲ್ಲ. ಹೋಗಲಿ, 2020 ಈತ ಮುಖ್ಯಮಂತ್ರಿ ಆಗಿದ್ದು 2021 ಮಾರ್ಚ್ನಲ್ಲಿ. ಅದಾಗಿ ಈಚೆಗೆ 3 ವರ್ಷ ಇದ್ನಲ್ಲ, ಅವಾಗ ಯಾಕೆ ಈತನಿಗೆ ನೆನಪು ಬರಲಿಲ್ಲ? ಈಗ ಯಾಕೆ ಅಂದರೆ ಚುನಾವಣೆ ಇದೆ. ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಭಾಷೆ ಹೆಸರಿನಲ್ಲಿ ಬೆಂಕಿ ಹಚ್ಚಬೇಕು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಜನರನ್ನು ಕುಮ್ಮಕ್ಕು ಕೊಟ್ಟು ಎಬ್ಬಿಸಬೇಕು, ಅಮಾಯಕ ಜನರನ್ನು, ತಮಿಳುನಾಡು ಜನರನ್ನು, ಅವ್ರು ಇಡೀ ದೇಶದಲ್ಲಿರುವಂಥ ಬಿಹಾರಿಗಳು, ಉತ್ತರ ಪ್ರದೇಶದವ್ರ ಮೇಲೆ ಬೆಂಕಿ ಹಚ್ಚಬೇಕು, ಇಡೀ ರಾಜ್ಯದಲ್ಲಿ ದಾವಾನೆಲ್ಲ ಹೊತ್ಕೋಬೇಕು, ತನ್ಮೂಲಕ ಈತ ತನ್ನ ಬೀಡಿಯನ್ನು ಹಚ್ಕೋಬೇಕು ಅಲ್ಲಿ ಹೋಗಿ ಆ ಬೆಂಕಿಯಲ್ಲಿ. ಅದು ಈತನ ಆಲೋಚನೆಯಾಗಿದೆ. ಆದರೆ ನೋಡಿ, ತಮಿಳುನಾಡಿನ ಜನ
ಪೆರಿಯಾರ್ ಬಗ್ಗೆ ಒಂದು ಮಾತಾಡಿದರೆ ಬೆಂಕಿ ಹಚ್ಚುವ ಜನ ಇವತ್ತೇನೂ ಮಾತಾಡ್ತಾ ಇಲ್ಲ. ಹಿಂದಿ ಬಗ್ಗೆ ಈತ ಇಷ್ಟೆಲ್ಲ ಬಾಯಿ ಬಡ್ಕೋತಾ ಇದ್ದಾರೆ, ಆದರೆ ತಮಿಳುನಾಡಿನಲ್ಲಿ ಯಾವುದೇ ಹೋರಾಟ ಆಗ್ತಾ ಇಲ್ಲ. ಅಂದ್ರೆ ಅರ್ಥ ಏನು? ಇವನ ಧ್ವನಿಗೆ ಅಲ್ಲಿಯ ಜನ ಸ್ಪಂದಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ. ಈತ ರಾಜಕೀಯವಾಗಿ ಬಹಳ ಪ್ರಬಲವಾಗಿರ್ಬೋದು ಈ ಕಾಲಘಟ್ಟದಲ್ಲಿ, ಆದರೆ ಈತ ಜನಾದೇಶಕ್ಕೆ ಪರವಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದಾನಂತ ಅಲ್ಲಿಯ ಜನರಿಗೆ ಅನಿಸ್ತಾ ಇಲ್ಲ ಇವತ್ತಿನ ದಿವಸ. ಆದ್ದರಿಂದ ಅವ್ರು ಯಾರೂ ಧ್ವನಿಯನ್ನು ಎತ್ತಾ ಇಲ್ಲ. ನಾಡಿದ್ದು ಸಭೆಯನ್ನು ಇಟ್ಕೊಂಡಿದ್ದಾನೆ 22ನೇ ತಾರೀಕು. ನಮ್ಮ ಕರ್ನಾಟಕ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ಸಭೆಗೆ. ಕೇಂದ್ರದ ವಿರುದ್ಧ ಇವರು ಹೋರಾಟ, ಬಂಡಾಯ, ನಮ್ಗೆ ಬರಬೇಕಾದಂಥ ಟ್ಯಾಕ್ಸ್ ಬರ್ತಾ ಇಲ್ಲ, ತ್ರಿಭಾಷಾ ನೀತಿ ಇವೆಲ್ಲ ಇದಾವಲ್ಲ, ಇವೆಲ್ಲ ಇಟ್ಕೊಂಡು ಇವ್ರದ್ದು ಹೋರಾಟ ರೂಪಿಸೋರತ್ತೆ. ಅವು ಯಾವ ವರ್ಕ್ ಆಗಲ್ಲ, ಅನುಷ್ಠಾನಕ್ಕೆ ಬರಲ್ಲ, ಇವ್ರದ್ದು ಬಾಯಿ ಬಡ್ಕೋಬೇಕು, ಅದಂತೂ ನಿಜ. ಅಂದರೆ ಇವರ ಧೋರಣೆ ಹೇಗಿರ್ತದೆ? ಕರ್ನಾಟಕದ ರಾಜಕೀಯದಲ್ಲೂ ಅದೇ ಮಾಡಿದ್ದು. ಇದ್ದಕ್ಕಿದ್ದ ಹಾಗೆ ಚುನಾವಣೆಯ ಸಂದರ್ಭದಲ್ಲಿ ಗುಜರಾತಿಂದ ಅಮೂಲ್ ಬಂದ್ಬಿಡುತ್ತೆ, ನಮ್ಮ ನಂದಿನಿಗೆ ಸಂಚಕಾರ ಬಂತು. ಬರೀ ಸುಳ್ಳು. ನಮ್ಮ ನಂದಿನಿ ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೆ ಹೋಗಬಹುದು. ಬಾಬಾ ರಾಮದೇವನ ಪತಂಜಲಿಯಿಂದ ಹಿಡಿದು ತಿರುಪತಿ ದೇಗುಲದವರೆಗೂ ನಮ್ಮ ನಂದಿನಿ ತುಪ್ಪ ಹೋಗ್ಬೋದು. ಬೇರೆ ರಾಜ್ಯದಿಂದ ನಮ್ಮ ಅಲ್ಲಿಯ ಹೈನುಗಾರಿಕೆ ಪದಾರ್ಥಗಳು ನಮ್ಮೂರು ಬರ್ಬೋದು. ದೊಡ್ಡ ಹಾಲು ಬರ್ಬೋದು, ಸಮಸ್ಯೆ ಇಲ್ಲ. ಗುಜರಾತ್ನಿಂದ ಬರಬಾರ್ದು. ಚುನಾವಣೆಯ ಸಂದರ್ಭದಲ್ಲಿ ಇದನ್ನ ದೊಡ್ಡ ಇಶ್ಯೂ ಮಾಡಲಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆ ಎದ್ರೆ ಏನು ಅಮಿತ್ ಶಾನ್ ಬಯೋದೇನು, ನರೇಂದ್ರ ಮೋದಿನ ಬಯೋದೇನು, ನಮ್ಮ ರಾಜ್ಯದ ಮೇಲೆ ದೊಡ್ಡ ಹೇರಿಕೆ ಆಗ್ತಾ ಇದೆ ಅಂತ ಬಿಂಬಿಸಿದ್ರು. ಈ ದೇಶದ ಬಕರಾಗಳೆಲ್ಲ ಅದಕ್ಕೆ ಬಿದ್ದರು. ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಸರ್ಕಾರ ಹೇಗಿದೆ ಅಂತ. ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಡುವ ಮಟ್ಟಿಗೆ ಹೋಗಿದ್ದಾರೆ. ಸಂವಿಧಾನವೇ ಹೇಳುತ್ತೆ ಧರ್ಮದ ಆಧಾರದಲ್ಲಿ ಯಾವತ್ತೂ ಮೀಸಲಾತಿ ಕೊಡೋ ಹಾಗಿಲ್ಲ, ಆದರೆ ಇವರು ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಅಂಥ ಸ್ಥಿತಿ ಈ ದೇಶದಲ್ಲಿ ಬಂದಿದೆ. ಈಗ ತಮಿಳುನಾಡಿಗೆ ಒಂದು ಕಡೆ ಪವನ್ ಕಲ್ಯಾಣ್, ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಗಂಟಲಿನಲ್ಲಿ ಬಂದು ಕೂತಿರುವ ತುಪ್ಪವಾಗಿದ್ದಾರೆ. ಏನು ಮಾಡ್ತಾರೆ ಸ್ಟಾಲಿನ್, ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.